ಸೊ ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಹೊರಟಿರುವಂತ ಪ್ಲೇಸ್ ಬಂದು ಇವತ್ತು ನಮ್ಮ ಮನೆ ದೇವ್ರಿಗೆ ಹೋಗ್ತಾ ಇದೀವಿ. ರಂಗನಾಥ ಸ್ವಾಮಿ ದೇವಸ್ಥಾನ ಹಾಗೆ ಯಲ್ಲಮ್ಮ ದೇವ್ರ ದೇವಸ್ಥಾನಕ್ಕೂ ಹೋಗಿ ಬರ್ತೀವಿ. ಅದೆರಡು ನಮ್ಮ ಮನೆ ದೇವ್ರು. ಸೊ ಇವಾಗ ಅಲ್ಲಿಗೆ ಹೊರಡ್ತಾ ಇದೀವಿ. ಫ್ಯಾಮಿಲಿ ಪೂರ್ತಿ ಹೋಗ್ತಾ ಇದೀವಿ. ಯೂಶಲಿ ನಂಗೆ ಫ್ಯಾಮಿಲಿ ಜೊತೆ ಎಲ್ಲಾರ ಹೊರಗಡೆ ಹೋದ್ರೆ ಖುಷಿ ಅನ್ಸುತ್ತೆ. ಇವಾಗ ತಡ ಮಾಡೋದು ಬೇಡ, ಆಲ್ರೆಡಿ ಲೇಟ್ ಆಗಿ ಹೋಗಿದೆ. ಇವಾಗ ಹೊರಡ್ಬೇಕು. ಇನ್ನ ಟಿಫನ್ ಮಾಡಿಲ್ಲ ನಾವು. ಹೋಗ್ತಾ ರೋಡಲ್ಲಿ ಹಾಗೆ ಊಟ ಮಾಡ್ಕೊಂಡು ಟಿಫನ್ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಹಂಗೆ ಇದೀವಿ. ಸೊ ಇವಾಗ ಹೋಗ್ಬೇಕು, ಹೊರಡ್ತೀವಿ. ರೆಡಿ ಆಗಿದ್ದೀವಿ ಆಲ್ರೆಡಿ ಎಲ್ಲರೂ. ಸೊ ಇನ್ನೇನಕ್ಕೆ ತಡ ಮಾಡೋದು, ಬನ್ನಿ ಹೋಗೋಣ. So guys, now we are going. ನೋಡಿ, ಇವರಿಗೆ ನಾವೇ ಹೇಳ್ಕೊಟ್ಟಿದ್ದು. ನಾವು ಚಿಕ್ಕ ವಯಸ್ಸಲ್ಲಿ ಇದೇ ತರ ಮಾಡ್ತಾ ಇದ್ವಿ ಅಂತ, ಅದಕ್ಕೆ ಎಲ್ಲಾರ್ಗು ಬಾಯ್ ಮಾಡ್ಕೊಂಡು ಕೂತಿದ್ದಾರೆ. ಎಷ್ಟು ದೇವಸ್ಥಾನಗಳಿಗೆ ಹೋಗಿದ್ದೀವಿ ಇವತ್ತು ಅಂತ ಲೆಕ್ಕ ಇಲ್ಲ. ಎಲ್ಲ ದೇವಸ್ಥಾನಗಳಿಗೆ ಹೋಗಿ ತೋರಿಸ್ತೀವಿ, ಯಾವ್ಯಾವ ದೇವಸ್ಥಾನ ಹೋಗ್ಬೇಕು ಅಂತ ಹೇಳ್ತೀವಿ. ಹಾಗೆ ವಾಚ್ ಥ್ಯಾಂಕ್ ಯು. ಸೊ ಗಾಯ್ಸ್, ಇವಾಗ ನಾವು ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಎಂಟ್ರಿ ಆಗಿದ್ದೀವಿ. ಹೋಗೋಣ ಬನ್ನಿ. ನೋಡಿ, ಇಲ್ಲೆಲ್ಲ ನೇಚರ್ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ತುಂಬಾ ಚೆನ್ನಾಗಿದೆ. ನೋಡಿ, ಆಯ್ತು ಸುಮ್ಮನಿರುತ್ತಾ, ನೀನ್ ಕಾಗೆ ತರ ಕೂಗ್ತೀಯ, ನವಿಲು ಅಂತ ಹೋಗಿ ಕಾಗೆ ತರ ಅವಾಗಿಂದ ಕಿರ್ಚ್ತಾವಳೆ. ದೇವಸ್ಥಾನ ಅದು. ಇಲ್ಲಿ ಆಕ್ಚುಲಿ ಒಂದು ಕಲ್ಲು ಇರುತ್ತೆ. ಆ ಕಲ್ ಮೇಲೆ ಕುತ್ಕೊಂಡ್ರೆ ಅದು ಹಿಂಗೆ ತಿರ್ಗುತ್ತೆ ರೌಂಡ್ಗೆ. ಅದು ತಿರುಗ್ದಾಗ ನೀವೇನಾದ್ರೂ ಅನ್ಕೊಂಡು ಕುತ್ಕೋಬೇಕು, ಇಂಥ ಕೆಲಸ ಆಗುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು. ಆವಾಗ ಅದು ರೈಟ್ಗೆ ತಿರುಗುತ್ತೆ, ಇಲ್ಲ ಅಂತಂದ್ರೆ ಲೆಫ್ಟ್ಗೆ ತಿರುಗುತ್ತೆ. ಆಗಲ್ಲ ಅಂತಂದ್ರೆ. ಸೊ ಅದು ಇಲ್ಲಿನ ವಿಶೇಷತೆ. ನಿಮ್ಗೇನಾದ್ರೂ ಅಕಸ್ಮಾತ್ ಯಾರಾದ್ರೂ ಕುತ್ಕೊಂಡು ಆ ಥರ ಮಾಡ್ತಾ ಇದ್ರೆ ನಾನು ನಿಮಗೆ ತೋರಿಸ್ತೀನಿ. ಇಲ್ಲ ಅಂತಂದ್ರೆ ತೋರ್ಸಕ್ಕಾಗಲ್ಲ. ಸೊ ಬನ್ನಿ ನೋಡುವ. ಸೊ ಗೈಸ್, ಇದು ದೇವಸ್ಥಾನ ನೋಡಿ. ಸೊ ಗೈಸ್, ಹೋಪ್ಫುಲಿ ದೇವಸ್ಥಾನ ಓಪನ್ ಇದೆ. ಆಲ್ಮೋಸ್ಟ್ ಯಾವಾಗ್ಲೂ ಓಪನ್ ಇರಲ್ಲ. ನಮ್ಮ ಅದೃಷ್ಟ ಅನ್ಸುತ್ತೆ ಇವತ್ತು ಓಪನ್ ಇರೋದು. ಸ್ವಲ್ಪ ಜನನೂ ಇದ್ದಾರೆ, ಭಕ್ತಾದಿಗಳು ಇದ್ದಾರೆ. ಇನ್ನು ಪೂಜೆ ನಡೀತಿದೆ ಗೈಸ್, ಓಪನ್ ಆಗಿಲ್ಲ ದೇವರು. ಸೊ ಗೈಸ್ ನೋಡಿ, ಇದು ಒನ್ನೆಕ್ಯಾತ, ಬಟ್ ನಮ್ಮೂರಲ್ಲಿ ಕಾಣಿಸೋದೇ ಇಲ್ಲ. ಈ ಥರ ಪ್ರಾಣಿಗಳೆಲ್ಲ ನಾವು ನೋಡೇ ಎಷ್ಟೊಂದು ದಿನ ಆಗೋಗೈತೆ. ಏನು ವಿಚಿತ್ರವಾಗೋಯ್ತು ಅಮ್ಮ, ಭಯ ಆಗುತ್ತಪ್ಪ ಅದು ನೋಡಿದ್ರೆ. ಓಕೆ ಗೈಸ್, ನೋಡಿ ಇದೆ ಇದು ಮೆಟ್ಲು. ಆಕ್ಚುಲಿ ನಾವು ಮೆಟ್ಲು ಮೇಲೆ ಬಂದಿಲ್ಲ, ಗಾಡಿ ಸೀದಾ ಮೇಲೆ ಹೋಗುತ್ತೆ. ಸೊ ಇದಿಷ್ಟೇ ಚಿಕ್ಕ ಬೆಟ್ಟ ಗೈಸ್, ಜಾಸ್ತಿ ಮೆಟ್ಲು ಇಲ್ಲ, ಇಷ್ಟೇ ಮೆಟ್ಲು ಇರೋದು. ದೇವಸ್ಥಾನ ತುಂಬಾ ಚೆನ್ನಾಗಿದೆ. ಇದು ನಮ್ಮ ಮನೆ ದೇವರು ರಂಗನಾಥ ಸ್ವಾಮಿ. ಇದು ನಮ್ಮ ಮನೆ ದೇವರು ಮಸವನಘಟ್ಟ ಅಂತ. ಅಲ್ಲಿಂದ ಒಂದು 5 to 10 ಕಿಲೋಮೀಟರ್ಸ್ ಆಗ್ಬೋದು ಅಷ್ಟೇ. ನೋಡಿ, ನೇಚರ್ ಎಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಗೈಸ್. ನನಗಿಲ್ಲಿ ಇದೆಲ್ಲ ಪ್ಲೇಸು, ಮರ ಗಿಡ ಎಲ್ಲ ನೋಡ್ತಾ ಇದ್ರೆ ಮಲೆನಾಡ್ ತರ ಫೀಲ್ ಆಗ್ತಾ ಇದೆ. ನೇಚರ್, ಗಾಳಿ, ತಂಪು ಗಾಳಿ, ಫ್ರೆಶ್ ಏರ್ ತುಂಬಾ ಚೆನ್ನಾಗಿ ಅನಿಸ್ತಿದೆ. ನಾವು ಸುಮ್ಮನೆ ಹಂಗೆ ಬಂದ್ವಿ.
ನಾನು ನಮ್ಮ ಗರ್ಲ್ಸ್. ಓಕೆ, ಇವಾಗ ಗೀಲ್ಸು ಎಲ್ಲ ಮಾಡ್ಕೊಂಡು ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡಿಕೊಂಡು, ಇನ್ನೂ ಮಹಾಮಂಗಳಾರತಿ ಆಗೋದು ತುಂಬ ಲೇಟು. ಇನ್ನು ದೇವ್ರ ಪೂಜೆ ಇನ್ನು ರೆಡಿ ಎಲ್ಲ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಅಲ್ಲಿ ಒಳಗಡೆ ಕುತ್ಕೊಂಡು ಏನು ಮಾಡೋದಂತ ಹಂಗೆ ಸುಮ್ಮನೆ ಆಚೆ ಬಂದ್ವಿ. ನೋಡಿದ್ರೆ ಇದು ಎಷ್ಟು ಚೆನ್ನಾಗಿದೆ. ಬಟ್ ನಾವು ಯಾವಾಗಲೂ ಪ್ರತಿ ಸರಿ ಬಂದಾಗೂ ಈ ಥರ ಮೆಟ್ಲು ಹತ್ಕೊಂಡೇ ಬರ್ತಾ ಇದ್ದಿದ್ದು. ಬಟ್ ಇವಾಗ ಆ ಗಾಡೀಲಿ ಬರೋದ್ರಿಂದ ಮೇಲೆ ಸೀದಾ ಹೋಗ್ಬಿಡ್ತೀವಿ. ಮೆಟ್ಲು ಹತ್ತೋದೇ ಕಷ್ಟ. ಒಟ್ನಲ್ಲಿ ನೀವು ಬೆಟ್ಟಕ್ಕೆ ಬಂದ್ರೆ ಮೆಟ್ಲು ಹತ್ಕೊಂಡು ಹೋದ್ರೆ ಒಂಥರ ಏನೋ ಫಲ ಸಿಗುತ್ತೆ ಅಂತ ಹೇಳ್ತಾರೆ. ಸೊ ಆದಷ್ಟು ಅದಕ್ಕೋಸ್ಕರ ಒಂದ್ಸರಿ ಹತ್ತೆ ಬಿಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಅವನಿಗೆ ಕನ್ಫ್ಯೂಸ್ ಮಾಡಕ್ಕೆ ಕೈ ಬಿಡವ ನಮ್ಮ ಪ್ರಪಂಚ ಎಷ್ಟೇ ವೈಜ್ಞಾನಿಕವಾಗಿ ಮುಂದುವರೆದಿದ್ರೂ ಇಂಥವೆಲ್ಲ ಕೆಲವೊಂದು ಮಹಿಮೆಗಳಂತ ಇರುತ್ತೆ, ದೇವ್ರ ಮಹಿಮೆ ಅಂತ. ಅದನ್ನು ನಾವು ಅದು ವಿತೌಟ್ ರೀಸನ್ನು ನಂಬಲೇಬೇಕಾಗುತ್ತೆ. ಸೊ ಇವಾಗ ನಾವು ನೋಡಿದ್ದು ಅದೇನೆ. ಅದು ಶಕ್ತಿನೋ ಅಥವಾ ದೇವ್ರ ಮಹಿಮೆನೋ ಏನು ಅಂತ ಗೊತ್ತಿಲ್ಲ. ಬಟ್ ಕೆಲವೊಂದು ಸಂದರ್ಭಗಳು ಅದನ್ನು ನಂಬೋ ಥರನೂ ಮಾಡುತ್ತೆ. ಸೊ ಏನೇ ಇದ್ದರೂ ಅದಕ್ಕೆ ನಾವು ರೆಸ್ಪೆಕ್ಟ್ ಕೊಡಬೇಕು. ಅದನ್ನು ಆಡ್ಕೊಳ್ಳೋದಾಗಲಿ ಮತ್ತು ಅದ್ರ ಬಗ್ಗೆ ಏನಾದರೂ ಬ್ಯಾಡ್ ಕಮೆಂಟ್ಸ್ ಆಗಲಿ ಮಾಡಬಾರ್ದು. ಸೊ ಎಲ್ಲರಿಗೂ ಅಷ್ಟೇ, ಅದನ್ನು ನೋಡಿ ನಂಬೋರು ನಂಬ್ತಾರೆ, ಇಲ್ಲ ಸೈಂಟಿಫಿಕ್ ರೀಸನ್ಸ್ ಏನಾದರೂ ಇದ್ದರೂ ಅದು ಓಕೆ. ಸೊ ಗೈಸ್ ನೋಡಿ, ಇದು ನಮ್ಮ ರಂಗನಾಥ ಸ್ವಾಮಿ ದೇವಸ್ಥಾನದ ಮಹಿಮೆ. ನಾನು ತುಂಬ ವರ್ಷಗಳಿಂದ ನೋಡ್ಕೊಂಡು ಬಂದಿದ್ದೀನಿ. ಅದನ್ನು ಹಂಗೆ ನಿಮಗೆ ವಿಡಿಯೋ ಮಾಡಿ ತೋರಿಸೋಣ. ಇದನ್ನು ನಮಗೆ ಅದೃಷ್ಟ ಅನಿಸುತ್ತೆ. ನಾವು 2-3 ಸರಿ ಬಂದಾಗೂ ಯಾರೂ ಕೂತ್ಕೊಂಡು ಅದನ್ನು ಕೇಳಿರಲಿಲ್ಲ. ಬಟ್ ಇದು ನಾನು ಅಂದ್ಕೊಂಡಿರಲಿಲ್ಲ, ಮೇ ಬಿ ಕೂತ್ಕೋತಾರೋ ಇಲ್ವೋ ಯಾರಾದ್ರೂ ಅಂತ. ಮೇ ಬಿ ನಿಮಗೆ ಅದೆಲ್ಲ ನೋಡಬೇಕನ್ನೋದಿತ್ತು ಅನಿಸುತ್ತೆ. ಇದೊಂದು ಸರಿ ನ್ಯೂಸ್ ಚಾನಲ್ಸಲ್ಲೂ ಬಂದಿತ್ತು. ಇದು ತುಂಬ ಹಳೆಯ ನ್ಯೂಸ್ ಚಾನಲಲ್ಲಿ. ಆವಾಗ ನಾವೆಲ್ಲ ನೋಡಿದ್ವಿ, ನಮ್ಮೂರ ದೇವಸ್ಥಾನ ಅಲ್ವಾ ಇದು ಅಂತ ಹೇಳ್ಬಿಟ್ಟು. ಆಲ್ಮೋಸ್ಟ್ ಇವಾಗ ಬೇರೆ ದೇವಸ್ಥಾನಗಳಲ್ಲೂ ಇದೇ ಥರ ರೂಢಿ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಬಟ್ ನಾನು ತುಂಬ ಚಿಕ್ಕ ವಯಸ್ಸಿಂದನೂ ಇದನ್ನು ನೋಡಿದ್ದೀನಿ. ನಾನು ಫಸ್ಟ್ ನೋಡಿದ್ದು ಇದೇ ದೇವಸ್ಥಾನದಲ್ಲಿ. ಸೊ ಗೈಸ್, ಇವಾಗ ಈ ಟೆಂಪಲ್ ಮುಗೀತು. ಈಗ ನೆಕ್ಸ್ಟು ಬೇರೆ ಕಡೆ ಹೋಗಬೇಕು. ಎಲ್ಲಿ ಹೋಗ್ತಾರೆ ಅಂತ ಗೊತ್ತಿಲ್ಲ. ಇನ್ನೂ ಚಿಕ್ಕ ತಿರುಪತಿಗೇನೋ ಹೋಗ್ಬೇಕಂತ ಎಲ್ಲ ಮಾತಾಡ್ಕೊತಿದ್ರು. ನಾನು ಒಂದು ಸರಿನೂ ನೋಡಿಲ್ಲ. ಅದು ಹೋದರೆ ನಿಮಗೆ ಅಲ್ಲಿ ತೋರಿಸ್ತೀನಿ.
ಇವಾಗ ನೀವು ನೋಡ್ತಿರೋದು ದೇವಸ್ಥಾನ ಬಂದು ಯಲ್ಲಮ್ಮ ದೇವಸ್ಥಾನ. ಇದು ತುಂಬ ಚಿಕ್ಕ ದೇವಸ್ಥಾನ, ಬಟ್ ಇಲ್ಲಿಗೆ ನಾವು ನಮ್ಮ ಅಜ್ಜ ಮುತ್ತಾತ ಕಾಲದಿಂದನೂ ರೂಢಿ ಇಲ್ಲಿಗೆ ಬಂದು ಹೋಗಿ ದೇವಸ್ಥಾನ ಪೂಜೆ ಮಾಡಿಸ್ಕೊಂಡು ಹೋಗಿ ಮನೆ ದೇವರು ಅಂತಲೇ ಇದು ಮಾಡಿದ್ದಾರೆ. ಸೊ ನಾವೂ ಅವ್ರ ಹಿರಿಯರು ಮಾಡಿರೋದನ್ನ ರಿಚುವಲ್ಸ್ ಬಿಡಬಾರ್ದಲ್ವ ಅಂತೇಳ್ಬಿಟ್ಟು ಪ್ರತಿ ವರ್ಷವೂ ಅಥವಾ ನಮ್ಗೆ ಯಾವಾಗ ಬಿಡುವಾಗುತ್ತೋ ಆವಾಗೆಲ್ಲ ನಾವು ಇಲ್ಲೇ ಬಂದುಬಿಟ್ಟು ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ. ನೆಕ್ಸ್ಟು ನಾವು ಹೋಗಿದ್ದೆ ಅರಸೀಕೆರೆನಲ್ಲಿರೋ ಚಿಕ್ಕ ತಿರುಪತಿ ದೇವಸ್ಥಾನಕ್ಕೆ. ಬಟ್ ಅನ್ಫಾರ್ಚುನೇಟ್ಲಿ ನಾವು ಹೋದಾಗ ಅಲ್ಲಿ ದೇವಸ್ಥಾನ ಟೈಮಿಂಗ್ಸು ಕ್ಲೋಸ್ ಆಗೋಗಿತ್ತು. ಊಟಕ್ಕೆ ಹೋಗ್ಬಿಟ್ಟಿದ್ರಂತೆ. 2 ಗಂಟೆ ನಾವು ಸುಮಾರು ಟೈಮಿಂಗ್ಸ್ ಹೋದಾಗ ಅಲ್ಲಿಗೆ. ಆವಾಗ ಜಸ್ಟ್ ಬಾಗ್ಲಾಕೊಂಡು ಹೋದ್ರು ಅಂತ ಹೇಳಿದ್ರು. ಅದಲ್ದೇ ಬೆಟ್ಟದ ಮೇಲೂ ದೇವಸ್ಥಾನ ಇದೆ. ಬಟ್ ಬೆಟ್ಟ ಹತ್ತೋಷ್ಟು ಯಾರಿಗೂ ಅಲ್ಲಿ ಪೇಷನ್ಸು ಇರಲಿಲ್ಲ, ಮತ್ತು ಅದು ಬಿಸಿಲು ತುಂಬ ಇರೋದ್ರಿಂದ ನಮ್ಗೆ ಯಾರೂ ರಿಸ್ಕ್ ತೊಗೊಳಕ್ಕಾಗಲಿಲ್ಲ. ಸೊ ದೇವಸ್ಥಾನದ ಇಲ್ಲೇ ಕೆಳಗಡೆ ದೇವಸ್ಥಾನ ಒಳಗಡೆ ಹೋಗಿ ನೋಡೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಬಟ್ ಅದು ಬೀಗ ಹಾಕಿತ್ತು. ಸೊ ಅದಕ್ಕೆ ಏನು ಮಾಡಿದ್ವಿ, ಅಲ್ಲೇ ನಮಸ್ಕಾರ ಮಾಡಿಕೊಂಡು ದೇವಸ್ಥಾನ ಒಂದು ರೌಂಡ್ ಸುತ್ತಿ ನಾವು ನೆಕ್ಸ್ಟು ರಿಟರ್ನ್ ವಾಪಸ್ ಬಂದ್ವಿ. ನೀವು ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿದೆ ದೇವಸ್ಥಾನ, ತುಂಬ ವಿಶಾಲವಾಗಿದೆ. ಈ ಥರ ಎಲ್ಲ ದೊಡ್ಡ ದೇವಸ್ಥಾನ ನೋಡೋಕ್ಕೆ ಸಿಗೋದೇ ಇವಾಗ ಅಪರೂಪ. ಯಾಕಂದರೆ ಎಲ್ಲ ಕಡೆ ಬಿಲ್ಡಿಂಗ್ಸು, ಕಂಪನೀಸು ಈ ಥರನೇ ಇರೋದ್ರಿಂದ ನಮ್ಗೆ ಈ ಥರ ಎಲ್ಲ ದೊಡ್ಡದಾಗಿ ದೇವಸ್ಥಾನ ಆಗಿನ ಕಾಲದಿಂದ ಮಾಡ್ಕೊಂಡು ಬಂದಿರೋದಷ್ಟೇ, ಇವೆಲ್ಲ ರೂಢಿ ಮಾಡ್ಕೊಂಡು ಬಂದಿರೋದ್ರಿಂದ ನಮ್ಗೆ ಇದೆಲ್ಲ ನೋಡೋಕ್ಕೆ ಚಾನ್ಸಸ್ ಸಿಗುತ್ತೆ. ಇದೇ ನಮಗೆ ಸಿಟಿನಲ್ಲಿ ಇದ್ದಿದ್ರೆ ಬೇಕಾದ್ರೆ ಇದ್ರ ಅರ್ಧನ ಏನಾದರೂ ಮಾಡ್ಕೊಂಡ್ಬಿಟ್ಟಿರೋರು ಅನಿಸುತ್ತೆ. ಬಟ್ ಇದು ಇನ್ನೂ ಈ ಥರ ಉಳಿಸ್ಕೊಂಡು ಬಂದಿದ್ದಾರೆ. ಅದೊಂದು ಸ್ವಲ್ಪ ಖುಷಿ ನಮಗೆ ಇದನ್ನೆಲ್ಲ ನೋಡೋದಕ್ಕೆ. ನೋಡಿ, ನನ್ನ ತಮ್ಮ ನಾನೇ ನಡೆಯೋದು ಕಷ್ಟ ಅಂದರೆ ಅವ್ನು ನನ್ನ ಮೇಲೆ ಕುತ್ಕೊಂಡು ಹೋಗು ನಡ್ಕೊಂಡು ಅಂತ ಹೇಳ್ತಿದ್ದ. ಅದನ್ನ ಹಂಗೆ ವೀಡಿಯೋ ಮಾಡ್ಕೊಂಡು ತೋರಿಸ್ತೀನಿ ನಿನಗೆ ಅಂತ ಹೇಳ್ಬಿಟ್ಟು ನಾನು ಹಂಗೆ ವೀಡಿಯೋ ಮಾಡಿಕೊಂಡೆ. ದೇವಸ್ಥಾನ ತುಂಬ ಪೀಸ್ ಅನ್ನಿಸ್ತಿತ್ತು. ಒಳಗಡೆ ಎಲ್ಲ ತಂಪು ಗಾಳಿ ಬರ್ತಾಯಿತ್ತು, ಪಾಸಿಟಿವ್ ಎನರ್ಜಿ ತುಂಬ ಇದೆ ಅಲ್ಲಿ. ಮತ್ತು ತುಂಬ ಶೂಟಿಂಗ್ಸು ಆಗಿದ್ದಾವೆ ಈ ದೇವಸ್ಥಾನದಲ್ಲಿ. ಯಾರಿಗೂ ಆಲ್ಮೋಸ್ಟ್ ಗೊತ್ತಿರಲ್ಲ, ಬಟ್ ನೋಡಿದ್ರೆ ನಿಮಗೆ ಪ್ಲೇಸ್ ಎಲ್ಲೋ ನೋಡಿರೋ ಥರ ಎಲ್ಲ ಫೀಲ್ ಆಗುತ್ತೆ. ಇಲ್ಲಿ ತುಂಬ ಶೂಟಿಂಗ್ಸ್ ಎಲ್ಲ ನಡೆದಿದೆ ಅಂತ ಹೇಳ್ತಾಯಿದ್ರು. ಅನ್ಫಾರ್ಚುನೇಟ್ಲಿ ನಮಗೆ ದೇವ್ರ ದರ್ಶನ ಮಾಡೋಕ್ಕಾಗಲಿಲ್ಲ. ಅದು ಒಂದೇ ಬೇಜಾರು, ಡೋರು ಕ್ಲೋಸ್ ಆಗೋಗಿತ್ತು. ಅದು ಬಿಟ್ಟರೆ ಇನ್ನೆಲ್ಲ ನಮಗೆ ಅಲ್ಲಿ ನೇಚರು ಎಲ್ಲ ತುಂಬ ಖುಷಿ ಆಯಿತು. ಹಾಗೆ ನಾವು ಮುಂದೆ ಬಂತು, ಅಲ್ಲಿ ಕಲ್ಯಾಣಿ ಇತ್ತು. ಕಲ್ಯಾಣಿನಲ್ಲಿ ಹೊಸ್ದಾಗೇನೋ ಕಲ್ಯಾಣಿ ಮಾಡಿದ್ರಂಥದ್ದು. ಬಟ್ ಅಲ್ಲಿ ಮೀನುಗಳಿದ್ವು, ಇನ್ನು ಚಿಕ್ಕ ಚಿಕ್ಕ ಮೀನುಗಳು. ಬಟ್ ಅದು ನೋಡೋಕೆ ಅಷ್ಟು ಕ್ಲಿಯರಾಗಿ ಕಾಣಿಸೋದಿಲ್ಲ. ನಾವು ಪುರಿ ಏನಾದರೂ ತೊಗೊಂಡೋಗಿದ್ರೆ ಹಾಕ್ಬೋದಿತ್ತು ಅಂತ ಎಲ್ಲ ಮಾತಾಡ್ಕೊಂಡ್ವಿ. ಬಟ್ ಅಲ್ಲಿ ನಮಗೇನೋ ಆಪ್ಷನ್ ಇಲ್ಲದೆ ಇರೋ ಕಾರಣ ನಾವು ತೊಗೊಂಡೋಗಿದ್ವಲ್ಲ ಸ್ನ್ಯಾಕ್ಸ್, ಅದನ್ನೇ ಸ್ವಲ್ಪ ಹಾಕಿದ್ವಿ ಅಲ್ಲಿ. ನಿಮಗೆ ಎಷ್ಟು ಕಾಣಿಸ್ತಿದೆಯೋ ಇಲ್ವೋ ಗೊತ್ತಿಲ್ಲ, ನಾವೆಲ್ಲ ಖುಷಿಪಟ್ವಿ. ಇನ್ನೊಂದು ಹೇಳ್ಬೇಕಂದ್ರೆ, ನೀವು ಏನಾದರೂ ಹಿಂದಿನ ಜನ್ಮದಲ್ಲಿ ಪಾಪಕರ್ಮಗಳನ್ನ ಮಾಡಿದರೆ ಮೀನಿಗೆ ಏನಾದರೂ ಫುಡ್ ಹಾಕಿದ್ರೆ ಅದರಲ್ಲಿ ಅದು ಕಡಿಮೆ ಆಗುತ್ತೆ ನಿಮಗೆ ಪಾಪಕರ್ಮಗಳು ಅಂತ ಹೇಳ್ತಾರೆ. ಅದು ಒಂದು ಇದೆ. ಸೊ ಅದಕ್ಕೆ ನಾವು ಎಲ್ಲಾದರೂ ಹೋದಾಗ ಫಿಶ್ಶಿಗೆ ಫುಡ್ ಹಾಕ್ತೀವಿ. ನಮ್ಮದೇನಾದರೂ ಜನ್ಮದ್ದೇನಾದರೂ ಕರ್ಮ ಪಾಪಗಳಿದ್ದರೆ ಸ್ವಲ್ಪ ಆದರೂ ಕಡಿಮೆ ಆಗಲಿ ಅಂತ. ಅದೊಂದು ನಂಬಿಕೆ ಅಷ್ಟೇ. ಅದನ್ನೆಲ್ಲ ನಾವು ನೋಡಿಕೊಂಡು ನಮ್ಮ ಮಕ್ಕಳು ಎಲ್ಲ ತುಂಬ ಖುಷಿಪಟ್ಟರು. ಅದನ್ನು ನೋಡ್ತಾಯಿದ್ರೆ ಏನೋ ಒಂಥರ ರಿಫ್ರೆಶ್ಮೆಂಟ್ ಅನ್ನಿಸ್ತು. ಆ ಫಿಶ್ಗಳೆಲ್ಲ ತಿಂತಾಯಿದ್ದಿದ್ದು ಒಂಥರ ಏನೋ ಒಂಥರ ಪಾಸಿಟಿವ್ ಆಗಿತ್ತು ಎಲ್ಲದೂ. ಒಂಥರ ರಿಫ್ರೆಶ್ಮೆಂಟ್ ಅನ್ನಿಸ್ತು ನಮಗೆ. ಬರೀ ಆಫೀಸು ಮನೆ ಆ ಥರನೇ ಇರ್ತಿದ್ವಲ್ಲ ಯಾವಾಗಲೂ. ಸೊ ಇವಾಗ ಅದನ್ನೆಲ್ಲ ನೋಡಿದಾಗ ಏನೋ ಒಂಥರ ಚೇಂಜಸ್ಸಲ್ಲಿ ಮೈಂಡು ರಿಫ್ರೆಶ್ಮೆಂಟ್ ಅನಿಸುತ್ತೆ. ಸ್ವಲ್ಪ ಕೂಲ್ ಅನ್ನಿಸ್ತು ನಮಗೆಲ್ಲರಿಗೂ, ಅದೇ ಥರ ಫೀಲ್ ಆಯಿತು. ಸೊ ಗೈಸ್, ಇದಿಷ್ಟು ನಿಮಗೆ ಇವತ್ತಿನ ವಿಡಿಯೋ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ತಿಳ್ಕೊತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಹೀಗೆ ಬೇರೆ ಬೇರೆ ವಿಡಿಯೋಸ್ ಬರ್ತಾ ಇರುತ್ತೆ, ಅದನ್ನು ನೋಡ್ತಾ ಇರಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು ಗೈಸ್, ಬಾಯ್.